ಭರವಸೆಯ ಬೆಳಕು ಮೂಡಿಸಬೇಕಿದ್ದ ಖಾಸಗಿ ವಾಹಿನಿಯ ಕರ್ಮಕಾಂಡದ ಕಥೆ ಇದು. ಊರಿಗೆಲ್ಲ ಬುದ್ಧಿ ಹೇಳೋ ಗೌಡ ಒಲೆ ಮುಂದೆ ಅದೇನೋ ಮಾಡಿದಂತೆ ಹಂಗಾಯ್ತು ಈ ಬೃಹಸ್ಪತಿಯ ಕತೆ. ಜನರಿಗೆ ಬೂಸಿ ಬಿಡ್ತಾ ಯಾಮಾರಿಸ್ತಾ ಇರೋ ಈ ಖಾಸಗಿ ಚಾನೆಲ್ನ ಎಂಡಿನೇ ಈಗ ಜಾಮೀನಿಗಾಗಿ ಕೋರ್ಟ್ನಿಂದ ಕೋರ್ಟ್ಗೆ ಅಲೆಯೋ ಪರಿಸ್ಥಿತಿ ಬಂದಿದೆ. ಈಗಾಗಲೇ ಕೋಟಿ ಕೋಟಿ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಈರೆಕೈಯಲ್ಲಿ ತಗ್ಲಾಕೊಂಡಿರುವ ಈ ಮಹಾನುಭಾವ ಪೊಲೀಸ್ ಸ್ಟೇಷನ್ ಒಳಗಡೆ ತಮ್ಮ ಚೇಲಗಳನ್ನ ಬಿಟ್ಟು ಯೂನಿಫಾರ್ಮ್ ನಲ್ಲಿದ್ದ ವಿಜಯನಗರ ಇನ್ಸ್ಪೆಕ್ಟರ್ ಒಬ್ಬರಿಗೆ ಆವಾಜ್ ಹಾಕಿಸಿದ್ದಾನೆ. ಬಟ್ಟೆ ಬೆಚ್ಚಿಸಿ ಪೊಲೀಸ್ ಇಲಾಖೆಯ ಮಾನ ಹರಾಜು ಮಾಡುವುದಾಗಿ ಡೈರೆಕ್ಟ್ ಆಗಿ ಚೇಂಬರ್ ನಲ್ಲೇ ಧಮಕಿ ಹಾಕಿಸಿದ್ದಾನೆ. ನಿಸ್ಸಹಾಯಕರಾದಂತಹ ವಿಜಯನಗರ ಇನ್ಸ್ಪೆಕ್ಟರ್ ಸ್ಟೇಷನ್ ಡೈರಿಯಲ್ಲೇ ತಮ್ಮ ಅಳಲನ್ನ ವ್ಯಕ್ತಪಡಿಸಿದ್ದಾರೆ. ತನ್ನದಲ್ಲದ ಖಾಸಗಿ ಚಾನೆಲ್ ನಲ್ಲಿ ಅಕ್ರಮವಾಗಿ ಒಳನುಸುಳಿದ್ದು ಅಲ್ಲದೆ ಈ ಖಾಸಗಿ ಚಾನೆಲ್ ಹೆಸರಲ್ಲಿ ಮಾಡಬಾರದ ದಂಧೆ ಮಾಡ್ತಾ ಇದ್ರು ಪೊಲೀಸ್ ಇಲಾಖೆ ಕಣ್ಣು ಕಿವಿ ಬಾಯಿ ಮುಚ್ಚಿಕೊಂಡು ಕೂತಿದೆ. ಇನ್ಸ್ಪೆಕ್ಟರ್ ಸಂತೋಷ್ ನೆರವಿಗೆ ನಿಲ್ಲಬೇಕಾಗಿದ್ದ ಎಸಿಪಿ ರವಿಕುಮಾರ್ ಆಗ್ಲಿ ಅಥವಾ ಡಿಸಿಪಿ ಲಕ್ಷ್ಮಣ್ ನಿಂಬರಗಿ ಆಗ್ಲಿ ಅಡಿಷನಲ್ ಕಮಿಷನರ್ ಸಂದೀಪ್ ಪಾಟೀಲ್ ಆಗ್ಲಿ ಯಾರು ಕೂಡ ತುಟಿಕ್ ಪಿಟಿಕ್ ಅಂತಿಲ್ಲ. ಈ ಹಿಂದೆ ಇದ್ದಂತ ಡೆಡ್ ವೆಸ್ಟ್ ಕಮಿಷನರ್ ಪ್ರತಾಪ್ ರೆಡ್ಡಿ ಅಂತೂ ಕುಮಾರನ ಕೈಗೊಂಬೆ ಆಗಿ ಬಿಟ್ಟಿದ್ರು. ಮೆಜೆಸ್ಟಿಕ್ ಮತ್ತು ಮಾರ್ಕೆಟ್ ನಲ್ಲಿ ತಲೆ ಮೇಲೆ ಬಟ್ಟೆ ಇಲ್ದವರನ್ನ ಕರ್ಕೊಂಡು ಬಂದು ರೋಲ್ ಕಾಲ್ ಮಾಡೋದಕ್ಕೆ ಈ ಪ್ರತಾಪ್ ರೆಡ್ಡಿ ಲಾಯಕ್ ಆಗಿದ್ರು. ಒಬ್ಬ ಅಬ್ಸ್ಕ್ಯಾಂಡಿಂಗ್ ಆರೋಪಿ ಕಮಿಷನರ್ ಆಫೀಸ್ ನಲ್ಲೇ ಇದ್ರು. ಅಷ್ಟೇ ಯಾಕೆ ಪ್ರತಾಪ್ ರೆಡ್ಡಿ ಚೇಂಬರ್ ಗೆ ಬಂದು ಕಾಲ್ ಮೇಲೆ ಕಾಲ್ ಹಾಕಿಕೊಂಡು ಟೀ ಕುಡ್ಕೊಂಡು ಹೋದ ಅಂದ್ರೆ ಇಂತಹ ಅಧಿಕಾರ ಹಿಡುಕ ಕಮಿಷನರ್ ಗಳಿಂದ ಜನಸಾಮಾನ್ಯರಿಗೆ ನ್ಯಾಯ ಸಿಗುತ್ತಾ? ನೀವೇ ಹೇಳಿ. ಕಾನೂನಿನ ಮುಂದೆ ಪ್ರಧಾನಿನೂ ಒಂದೇ, ಕಾಮನ್ ಮ್ಯಾನ್ ಕೂಡ ಒಂದೇ ಅಂತ ಡೈಲಾಗ್ ಹೊಡೆಯೋದಕ್ಕಷ್ಟೇ ಹೊಸ ಕಮಿಷನರ್ ದಯಾನಂದ್ ಫಿಟ್. ಕೋರ್ಟ್ ಆರ್ಡರ್ ಇದೆ, ಆರೋಪಿ ಕಣ್ಮುಂದೆನೆ ಓಡಾಡ್ತಾ ಇದ್ರು ಕೂಡ ದಯಾನಂದ್ ಕೂಡ ಕಣ್ಮುಚ್ಚಿ ಕೂತಿದ್ದಾರೆ. ಈಗ ಅಕ್ರಮ ಹಣ ವರ್ಗಾವಣೆ ಕೇಸ್ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಆವಾಜ್ ಹಾಕಿದ ಕೇಸ್ ಎರಡು ಈ ಕುಮಾರನ ಕಾಲಿಗೆ ಸುತ್ತಕೊಂಡಿದೆ. ಖಾಕಿ ಕೊರಳ ಪಟ್ಟಿಗೆ ಕೈ ಹಾಕಿದ್ರು ಕೋಳ ತೊಡಿಸಬೇಕಿದ್ದ ಪೊಲೀಸರು ಅದ್ಯಾಕೋ ಕೈ ಬಳೆ ತೊಡ್ಕೊಂಡು ಕೂತಿದ್ದಾರೋ ಗೊತ್ತಿಲ್ಲ. ಆಂಟಿಸಿಪೇಟರಿ ಬೇಲ್ ಬೇಡಿಕೊಂಡು ಕುಮಾರ ಸ್ಟೇಷನ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ. ಆದ್ರೆ ಕೋರ್ಟ್ ಕಿಲಾಡಿ ಕುಮಾರನ ಕ್ರೈಮ್ ಮೇಲ್ನೋಟಕ್ಕೆ ಸಾಬೀತಾಗಿರೋದ್ರಿಂದ ಬೇಲ್ ನಿರಾಕರಿಸಿದೆ. ಬೇಲ್ ರಿಜೆಕ್ಟ್ ಮಾಡೋ ಮುಂಚೆ ಕೋರ್ಟ್ ಬ್ರಹ್ಮಾಂಡ ಎಂಡಿಯ ಮತ್ತೊಂದು ಮುಖವನ್ನ ಅನಾವರಣಗೊಳಿಸಿದೆ. ಬೇಲ್ ರಿಜೆಕ್ಟ್ ಮಾಡಲು ಕೋರ್ಟ್ ಹೇಳಿರುವ ಕೆಲವೊಂದಿಷ್ಟು ಕಾರಣಗಳನ್ನ ನೋಡೋದಾದ್ರೆ, ಪಾಯಿಂಟ್ ನಂಬರ್ 1, ಈಗಲ್ ಸೈಟ್ ಮೀಡಿಯಾದ ಎಕ್ಸ್ ಡೈರೆಕ್ಟರ್ ಆದ ಸಮಾಜದಲ್ಲಿ ಗಣ್ಯ ವ್ಯಕ್ತಿಯಾಗಿದ್ದು ತನಿಖಾ ಅಧಿಕಾರಿಗಳಿಗೆ ಸ್ಪಂದಿಸ್ತಾ ಇಲ್ಲ. ಉದ್ದೇಶಪೂರ್ವಕವಾಗಿ ಪರಾರಿಯಾಗಿದ್ದು ಇಂಥವರಿಗೆ ಬೇಲ್ ಕೊಟ್ರೆ ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗ್ತದೆ. ಅಷ್ಟೇ ಅಲ್ಲದೆ ಆರೋಪಿತ ಕುಮಾರ್ ಮೇಲೆ ಗುರುತರ ಆರೋಪವಿದ್ದು ಸಾಕ್ಷ್ಯನಾಶ ಮಾಡುವ ಸಾಧ್ಯತೆಯೂ ಇರುತ್ತದೆ. ಹಾಗಾಗಿ ಆರೋಪಿ ಖಾಸಗಿ ಚಾನೆಲ್ನ ಎಂಡಿಒ ಆಗಿರುವ ಕುಮಾರ್ ಜಮೀನು ಅರ್ಜಿಯನ್ನ ತಿರಸ್ಕೃತಗೊಳಿಸಲಾಗಿದೆ. ಇದಿಷ್ಟು ಕೋರ್ಟ್ ಹೇಳಿರೋದು. ಕೋರ್ಟ್ ನಲ್ಲೇ ಕುಮಾರ್ ಅಬ್ಸ್ಕ್ಯಾಂಡಿಂಗ್ ಆರೋಪಿ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿರೋದ್ರಿಂದ ಕುಮಾರ ವಿಧಿ ಇಲ್ಲದೆ ಹೈಕೋರ್ಟ್ ಕದ ತಟ್ಟಿದ್ದಾರೆ. ಇಲ್ಲೂ ಜಾಮೀನು ಸಿಗೋದು ಡೌಟ್. ಆದ್ರೆ ಇಲ್ಲಿ ಕಾನೂನು ಸಮರಕ್ಕಿಂತ ಪೊಲೀಸ್ ಇಲಾಖೆಯ ಅಸಹಾಯಕತೆ ಬಗ್ಗೆ ಅನುಕಂಪ ಬರ್ತಾ ಇದೆ. ಸ್ಟೇಷನ್ಗೆ ನುಗ್ಗಿ ಟ್ರಿಬಲ್ ಸ್ಟಾರ್ ಇನ್ಸ್ಪೆಕ್ಟರ್ಗೆ ಆವಾಜ್ ಬಿಟ್ರು. ಕೋರ್ಟ್ ನಲ್ಲಿ ಬೇಲ್ ರಿಜೆಕ್ಟ್ ಆಗಿದ್ರು ಯಾಕಿನ್ನು ಬಂಧಿಸದೆ ಆ ಹಾವಾಡಿಗನ ಪುಂಗಿನಾದಕ್ಕೆ ತಲೆ ತುಗ್ತಾ ಇದ್ದಾರೋ ಗೊತ್ತಿಲ್ಲ. ಮಿಸ್ಟರ್ ದಯಾನಂದ್ ಅಂತ ಖಡಕ್ ಆಫೀಸರ್ ಸಿಟಿಗೆ ಬಂದಿದ್ದಾರೆ. ಈಗಲಾದ್ರೂ ಕೂಡ ಆ ನೊಂದ ವಿಜಯನಗರ ಇನ್ಸ್ಪೆಕ್ಟರ್ಗೆ ನ್ಯಾಯ ಸಿಗ್ಲಿ. ಮಾಧ್ಯಮದ ಹೆಸರಲ್ಲಿ ಈತ ಮಾಡ್ತಾ ಇರೋ ಗೂಂಡಾ ವರ್ತನೆಗೆ ಬ್ರೇಕ್ ಬೀಳ್ಲಿ. ದಲಿತೋದ್ಧಾರಕ ಗೃಹ ಸಚಿವ ಪರಮೇಶ್ವರ್ ಅವರೇ ಕಣ್ಮುಂದೆ ಇಂತ ದೊಡ್ಡ ಅನ್ಯಾಯ ನಡೀತಾ ಇದ್ರು ನಿಮ್ಮ ಕಣ್ಣಿಗೆ ಬೀಳ್ಲಿಲ್ವಾ? ಜನಸಾಮಾನ್ಯರ ಸರ್ಕಾರ ಅಂತ ಹೇಳಿ ಅಧಿಕಾರಕ್ಕೆ ಬಂದ ನಿಮ್ಮಿಂದ ಜನ ನ್ಯಾಯ ಅಪೇಕ್ಷಿಸೋದು ತಪ್ಪ. ಖಾಸಗಿ ಚಾನೆಲ್ ಎಂಡಿಗೆ ಅಂತ ಸಪರೇಟ್ ಐಪಿಸಿ ಸಿಆರ್ಪಿಸಿ ಏನಾದ್ರೂ ಇದೆಯಾ? ವಾರೆಂಟ್ ಇದ್ರೂ ಅರೆಸ್ಟ್ ಮಾಡ್ತಿಲ್ಲ ಯಾಕೆ ಗೃಹ ಸಚಿವರೇ? ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.